ಖಾಲಿ ಕಣ್ಕೊಂಬದ ನೋಡ್ರಿ ಈಗ ಒಂದು. ಓ ಎಸಿಬೇಕು. ಈಗ ಕಲ್ತ ಪಾಲಿ ಹುಲ್ಲು ಇವಾಗ ಬಿಸಿಲಿಗೆ ಹಾಕಬೇಕು. ಮೊನ್ನೆ ಕುಯ್ಸಿದ್ದು ಮಳೆ ಅಂದ್ಬಿಟ್ಟು ಎಲ್ಲೂ ಹಾಕೋಕ್ಕಾಗಿರಲಿಲ್ಲ. 2 ದಿನ ಮಳೆ ವಾತಾವರಣ ಅಂದ್ಕೊಂಡು ಈಗ ಮಳೆಗೆ ಹಾಕಿದ್ರೆ ಹುಲ್ಲನ್ನೆಂದು ತಿನ್ನೋಕ್ಕೂ ಆಗುತ್ತೆ. ಹಾಗಾಗಿ ರೋಡ್ಗೆ ಹಾಕಿರಲಿಲ್ಲ. ಸೊ ಇವಾಗ ಹೆಂಗೈತೆ ಅಂದರೆ ಮಳೆ ಯಾವಾಗ ಬರ್ತದೆ ಅಂತ ಹೇಳೋಕ್ಕಾಗಲ್ಲ, ಆ ಥರ ಕಷ್ಟ ಆಗ್ಬಿಟ್ಟೈತೆ ಇವಾಗ. ಸೊ ಹಂಗಾಗಿ ಈಗ ಮಳೆಗೆ ಹಾಕಿ ಸುಮ್ಮನೆ ಒದ್ದೆಯಾಗೆಲ್ಲ ಹೋಯ್ತದೆ, ಕರ್ಗೋಯ್ತದೆ, ತಿನ್ನೋಕ್ಕೂ ಆಗಲ್ಲ, ಹಸುಗಳು ತಿನ್ನಲ್ಲ. ಈಗ ಹಿಂಗೆ ಚಿಕ್ಕ ಮೆದೆ ಥರ ಮಾಡಿಟ್ಟಿದ್ವಿ. ಇವಾಗ ಏರ್ಸ್ ಹಾಕ್ಬೇಕು ಕಣ ಮಾಡಿ. ಇವಾಗ ಗದ್ದೆ ಒಳಗೆ ಇಟ್ಟಿದ್ದೀವಿ. ಇವಾಗೆಲ್ಲ ಎಕರೆಗೆಲ್ಲ 15-16 ಸಾವಿರ ನಡೀತೈತೆ ಈ ಕಡೆ. ನಿಮ್ಮ ಕಡೆ ಎಷ್ಟಿದೆ ರೇಟ್ ಅಂತ ಕಮೆಂಟ್ ಮಾಡಿ. ಒಣುಲ್ಲು ಇದು 2ನೇ ಬೆಳೆ ಬೆಳೆದಿರೋದು, ಕಾರ್ಬೇಳೆ ಅಂತ ಅಂತೀವಲ್ಲ ಆ ಥರ. ಹಳ್ಳಿಯವ್ರಿಗೆ ಗೊತ್ತಿರುತ್ತೆ, ನಮ್ಮ ಗದ್ದಳ್ಳಿ ಸೈಡ್ವರೆಗೆಲ್ಲ ಗೊತ್ತಿರುತ್ತೆ ಕಾರ್ಬೇಳೆ ಬಗ್ಗೆ. ದಪ್ಪತ್ತ ಹಾಕಿದ್ದಿದ್ದು, ಸಣ್ಣ ಭತ್ತ ಹಾಕಲಿಲ್ಲ. ಗದ್ದೆ ಕುಯ್ಸಿರೋದು, ಇವಾಗ ಗದ್ದೆ ಉಳಿಸ್ಬೇಕು. ಹುಲ್ಲೆಲ್ಲ ಹಾಕ್ಬಿಟ್ಟು ಕಣ ಇಲ್ಲಿ ಹತ್ರದಲ್ಲಿ ಮಾಡಿಲ್ಲ, ದೂರದಲ್ಲಿ ಮಾಡಿದ್ದೀವಿ. ಹಾಗಾಗಿ ಟ್ಯಾಕ್ಟ್ರ್ ಬತ್ತಿದ್ದೀವಿ. ಇವಾಗ ಹುಲ್ಲು ತುಂಬಕ್ಕೆ ಅಂತ ಬಂದ್ವಿ ಬೆಳಗ್ಗೆನೆ. ಹುಲ್ಲು ತುಂಬಿಬಿಟ್ಟು ಏರ್ಕೊಂಡು ಹೋಗ್ಬೇಕು. ಕಣಕ್ಕೆ ಹಾಕ್ಬಿಟ್ಟು ಹುಲ್ಲು ತುಣಿಸ್ಬಿಟ್ಟು, ಮೊದಲೆಲ್ಲ ಹಸುಗಳಲ್ಲಿ ತುಣಿಸ್ತಿದ್ರು. ಇವಾಗ ಹೆಂಗೆ ಅಂದರೆ ಟ್ಯಾಕ್ಟ್ರುಗಳು, ಇವಾಗೆಲ್ಲ ಹಸುಗಳೆಲ್ಲೂ ಸಿಗ್ತಿಲ್ಲ. ಮತ್ತು ಹಿಂದೆ ರೋಣ್ಗಲ್ಲು ಎಲ್ಲ ಹೊಡಿತಿದ್ರು, ಇವಾಗ ಅದೆಲ್ಲ ಯಾರೂ ಹೊಡೆಯೋದಿಲ್ಲ. ಇವಾಗ ಏನಿದ್ರು ಟ್ಯಾಕ್ಟ್ರಲ್ಲೇ ಹಿಂದೆ ಮುಂದೆ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಹೊಡೆಸ್ಬಿಟ್ಟು ಎತ್ತಾಕ್ಬಿಡ್ತಾರೆ ಅಷ್ಟೇ. ಇವಾಗ ಯಾರು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಎಲ್ಲ ಕೃಷಿನ ಇವಾಗೆಲ್ಲ ಈಸಿಯಾಗಿ ತಗೊಬಿಟ್ಟವ್ರೆ. ಆದರೂ ಗದ್ದೆ ಕೆಲಸ ಇವಾಗ ಹೆಂಗೆ ಅಂದರೆ, ಯಾವ ರೈತರನ್ನ ಕೇಳಿ ಗದ್ದೆ ಮಾಡಿದ್ರೆ ಏನು ಉಳಿಯಲ್ಲ, ಖರ್ಚು ಜಾಸ್ತಿ, ಸುಮ್ಮನೆ ನಮಗೆ ಲಾಸು ಅಂತಲೇ ಹೇಳೋದು. ಯಾಕೆಂದರೆ ಭತ್ತದ ರೇಟ್ ಇಲ್ಲ. ಮೊನ್ನೆ ನೋಡಿದಾಗ 1800-1900 ಇತ್ತು. ಮಾಡಿದ್ರೆ ಕೂಲಿನೂ ಆಗೋದಿಲ್ಲ. ಯಾಕೆಂದರೆ ಈಗ ನಾವು ಹುಲ್ಲು ತುಂಬ್ಸೋಕ್ಕೂ ಹಾಳು ಮಾಡಬೇಕು, ಭತ್ತ ಗದ್ದೆ ಕುಯ್ಯೋಕ್ಕೂ ಹಾಳು ಮಾಡಬೇಕು, ಬಡಿಯೋಕ್ಕೂ ಹಾಳು ಮಾಡಬೇಕು. ಇನ್ನು ಕುಯ್ಯೋದ್ರಿಂದ ಹಿಡ್ದು ಈಗ ಗದ್ದೆ ರೆಡಿ ಮಾಡಿ ಸ್ಟಾರ್ಟಿಂಗು ಅದಕ್ಕೆ ಮಣೆ ಹೊಡಿಯೋದು, ರೋಟ್ರಿ ಹೊಡಿಸೋದು, ಟ್ಯಾಕ್ಟ್ರಲ್ಲಿ ಉಳಿಸೋದು, ಅದಾದಮೇಲೆ ಗೊಬ್ಬರ ಹಾಕೋದು, ಅದಕ್ಕೂ ಮುಂಚೆ ಪೈರು ಹಾಕೋದು, ಪೈರು ನೆಟ್ಟು ಅದನ್ನು ನೋಡಿ 15-20 ದಿನ ಪೈರು ಕಿತ್ತು ನಾಟಿ ಹಾಕೋಕ್ಕೆ ಆಳು ಹುಡುಕಿ, ಮತ್ತು ಈ ಗದ್ದೆ ಕೆಲಸ ಮಾಡೋಕ್ಕೆ ಆಳು ಹುಡುಕಿ. ಯಾಕೆಂದರೆ ತೇವ್ರು ಕಟ್ಟೋದು ಇದೆಲ್ಲ ಈಸಿ ಕೆಲಸ ಅಲ್ಲ. ಇದೆಲ್ಲ ಹುಷಾರು ನೋಡಿ. ಹಿಂಗೆಲ್ಲ ಇದೆಲ್ಲ ತೇವ್ರು ಕಟ್ಟಬೇಕು. ಫಸ್ಟ್ ಇದೆಲ್ಲ ಇರಲ್ಲ, ನೀಟಾಗಿ ಇದೆಲ್ಲ ಕೊಚ್ಚಿ ಆಮೇಲೆ ತೇವ್ರು ಕಟ್ಟೋದು. ಇದೆಲ್ಲ ಆದಮೇಲೆ ರೆಡಿ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದು. ಗದ್ದೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ನಾಟಿ ಎಲ್ಲ ಆದಮೇಲೆ ಮತ್ತೆ ಗದ್ದೆ ನಾಟಿ ಮಾಡಿ, ಅದಾದಮೇಲೆ ಸ್ವಲ್ಪ ದಿನ ಕಳೆ ಔಷಧಿ ಗೊಬ್ಬರ ಹಾಕಿ, ಮತ್ತು ಅದನ್ನು ನೀರು ಚೆನ್ನಾಗಿ ನೋಡ್ಕೋಬೇಕು. ಅದಾದಮೇಲೆ ಯೂರಿಯಾ ಹಾಕಬೇಕು, ಮತ್ತು ಗೊಬ್ಬರ ಹಾಕಬೇಕು, ಮತ್ತು ಇನ್ನೊಂದು ಸಲ ಕಳೆ ಕೀಳಬೇಕು, ಮತ್ತು 2ನೇ ಸಲ ಕಳೆ ಕೀಳಬೇಕು. ಅದಾದ 3 ತಿಂಗಳಿಗೆ ನಮಗೆ ಭತ್ತ ಬರೋದು. ಭತ್ತ ಬಂದಾಗ ನಾವು ಮತ್ತೆ ಅದನ್ನು ನೀರು ತಡೆ ಹಾಕಿ, ಅಂದರೆ ಭೂಮಿ ಒಣಗಬೇಕು. ತ್ಯಾವ ಇದ್ದರೆ ಭತ್ತ ಕುಯ್ದು ಮಡಗೋಕ್ಕಾಗಲ್ಲ, ಹರಿ ಹಾಕೋಕ್ಕಾಗಲ್ಲ. ಕುಯ್ಯೋಕೆ ಆಳುಗಳು ಹುಡುಕಿ, ಮತ್ತು ಕುಯ್ದಾದ್ಮೇಲೆ ಕಂತೆ ಕಟ್ಟಿ, ಮತ್ತು ಅದನ್ನು ಟ್ಯಾಕ್ಟ್ರಿಗೆ ತುಂಬಿ, ಇಲ್ಲಾಂದರೆ ಕಣಕ್ಕೆ ಹೊರಕ್ಕೆ ಹಾಕಬೇಕು. ಬೇಜಾನ್ ಕೆಲಸ. ಎಲ್ಲಿ ನೋಡಿದ್ರು ಆಳುಗಳು, ಹೆವಿ ಕೆಲಸ. ಕೆಲಸಗಾರ ಹುಡ್ಕೋದೇ ಕಷ್ಟ ಆಗ್ಬಿಟ್ಟೈತೆ. ಹಂಗಾಗಿ ಗದ್ದೆ ಯಾರೂ ಮಾಡ್ತಿಲ್ಲ. ಎಲ್ಲ ಇರೋರೆಲ್ಲ ಏನು ಮಾಡ್ತವ್ರೆ ಅಂದರೆ ತೋಟದ ಕಡೆ ಹೋಗ್ತವ್ರೆ. ಈ ಥರ ಆಳುಗಳು ಸಿಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ತೋಟದ ಕಡೆ ಹೋಗ್ತವ್ರೆ. ಎಲ್ಲ ತೋಟ ಮಾಡ್ತವ್ರೆ. ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ, ಅಡಿಕೆ ಸೊಸಿ, ತೆಂಗಿನ ಸೊಸಿ, ಏನಿಲ್ಲ. ಹಂಗಾಗಿ ಎಲ್ಲ ಗದ್ದೆ ತೋಟ ಕಡೆ ಮಾಡ್ತವ್ರೆ ನೋಡಿ. ಇದು ಆ ಕಡೆ ಎಲ್ಲ ಸೇರಿ ಒಂದು 2 ಎಕರೆ ಐತೆ. 2 ಎಕರೆ ಹುಲ್ಲು ಎಷ್ಟಕ್ಕೆ ತಗೋತೀರ ನೋಡಿ, ಕಮೆಂಟ್ ಮಾಡಿ. ಯಾರಿಗಾರು ಒಣಹುಲ್ಲು ಬೇಕಾಗಿದ್ರೆ. ಇವಾಗೆಲ್ಲ ಜೋಳದ ಕಡ್ಡಿ, ಡೈರಿ ಕಡ್ಡಿ ಅಂತ ಹೋಗೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಯಾಕೆಂದರೆ ಗದ್ದೆ ಮಾಡೋರು ಕಮ್ಮಿ ಆದಮೇಲೆ ಈಗ ಒಣಹುಲ್ಲು ಎಲ್ಲಿ ಸಿಗುತ್ತೆ? ಸಿಗೋದೇ ಅಪರೂಪ. ಕಡಿಮೆ ಕಡೆಗೆ ಬೆಳೀತಾ ಇರೋದು ಎಲ್ಲ ಗದ್ದೆ ಖರ್ಚು ಜಾಸ್ತಿ ಅಂದ್ಬಿಟ್ಟು ಎಲ್ಲ ತೋಟ ಮಾಡಿಬಿಡ್ತವ್ರೆ. ಗದ್ದೆ ಯಾರೂ ಬೆಳೀತಾ ಇಲ್ಲ. ಹುಲ್ಲು ಮಾತ್ರ ಸಕ್ಕದಾಗೈತೆ. ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ. 1-2 ಎಕರೆ ಐತೆ ಒಣಹುಲ್ಲು ನೋಡಿ. ಒಣಹುಲ್ಲು ರೋಡ್ ಸೈಡಲ್ಲಿ ಹಾಕಿದ್ದೀವಿ, ಸಕ್ಕದಾಗೈತೆ. ಯಾರಿಗಾರು ಬೇಕಿದ್ರೆ ಕಮೆಂಟ್ ಮಾಡಿ. 2 ಎಕರೆ ಐತೆ ಒಣಹುಲ್ಲು.
ಗದ್ದೆ ಹತ್ರ ನೋಡಿ ಸೀತಾಫಲ ಬಿಟ್ಟೈತೆ. ಇನ್ನೊಂದು 15-20 ದಿನ ಆಗುತ್ತೆ. ಇದು ಕಣ್ಣು ಬಿಡಬೇಕು ಅಂತ ಹೇಳ್ತಾರೆ. ಕಣ್ಣು ಬಿಡೋದು ಅಂದರೆ ಅದು ಸುತ್ತ ಚಿಕ್ಕ ಚಿಪ್ ಥರ ಇದೆಯಲ್ಲ, ಎಲ್ಲ ವೈಟ್ಗಾಗುತ್ತೆ. ಸೊ ಅವಾಗ ಕಣ್ಣು ಬಿಟ್ಟಿದೆ. ಅದನ್ನು ಕಿತ್ತಿಟ್ರೆ ಸ್ವಲ್ಪ ಒಂದು 3-4 ದಿನಕ್ಕೆ ಹಣ್ಣಾಗಿ ಹೋಗುತ್ತೆ. ಅದನ್ನು ಕಣ್ಣು ಬಿಡೋದು ಅಂತ ಹೇಳ್ತಾರೆ. ಇಲ್ಲೂ ಇದೆ ಹುಲ್ಲು ಎಲ್ಲ ನೋಡಿ, ತೆಂಗಿನ ಮರಗಳು ಅದ್ರ ಮಧ್ಯೆ ಇದು ಮಾಡ್ತಾವ್ರೆ. ಎಲ್ಲ ಸೇಫ್ಟಿ ನೋಡಿ. ಆ ಕಡೆ ಅಲ್ಲಿ ಗದ್ದೆ, ಹೋದ ವರ್ಷ ಗದ್ದೆ ಮಾಡಿದ್ರು, ಇದನ್ನು ಆಲ್ರೆಡಿ ತೋಟ ಮಾಡಿಬಿಟ್ಟವ್ರೆ. ಸೈಜ್ಗಲ್ ಬೋರ್ಡ್ರ್ ಸೇರ್ಕೊಂಡು ಹೋಯ್ತವೆ ನೋಡಿ. ಇಲ್ಲಿ ಬೇಬಿ ಬೆಟ್ಟದ ಹತ್ರ ಕೋರೆ ಇದೆ, ಹಂಗಾಗಿ ಬೋರ್ಡ್ರಸ್ಗಳು ಸೈಜ್ಗಲ್ಲೆಲ್ಲ ಸಿಗ್ತವೆ ಇಲ್ಲಿ. ಬೇಬಿ ಬೆಟ್ಟದ ಹತ್ರ ತುಂಬ ಇದೆ ಇಲ್ಲಿ. ಬೇಬಿ ಬೆಟ್ಟದ ಹತ್ರ ರಂಗೈತೆ. ಹುಲ್ ತುಂಬಕ್ಕೆ ಟ್ಯಾಕ್ಟ್ರಿಗೆ ಹೇಳಿದ್ವಿ. ಬಂತು ಟ್ಯಾಕ್ಟ್ರು. ಪಟೇಲ ಒದ್ದಂತೆ ಬಂದಿರಿ, ಅದಕ್ಕೆ ತುಂಬ ಆಗಿರೋದು. ಒದ್ದಂತೆ ಬಂದಿರೋದು, ಹುಲ್ಲೇ ತುಂಬ ಆಗಿರೋದು. ನಿನ್ನಿಂದನೇ ಲೇಟು. ಗಾಡಿಗಳು ಓಡಾಡಕ್ ಆಯ್ತದ? ಸರಿ ಬಿಡಮ್ಮ, ಸಾಕು. ಗುರು ಆಳ್ಗಳೇ ಇಲ್ಲ ಗುರು, ಎಲ್ಲ ಹೊಂಟೋದ್ರು, ಅಂಗಡಿ ತಾವಿದ್ದರು. ತುಂಬ ಕೈಕಿರಾಗಲ್ಲ ಎಲ್ಲ. ಒತ್ತಂತೆ ಫೋನ್ ಮಾಡ್ಬೇಕು ತಾನೆ ಯಾರಿಗಾರು, ತುಂಬಾರ್ಗಾರು ಹೇಳ್ಕೊಬೇಕು ತಾನೆ. ಏನು ಇವತ್ತೇ ಬಿಸಿಲು ಬೇರೆ ಹೊಡಿತದೆ. ಪಾಲಿ ಫೋನ್ ತಗೊಂಡೋಗಿದ್ದೇನಾ? ಇಲ್ಲ ಗಂಟೆ ಪಾಲಿ ಫೋನ್ ತಗೊಂಡೋಗಿದ್ದೇನಾ? ಚಿಕ್ಕರಳ್ಳಿಗೆ ಹೋಗ್ಬೇಕಂತ ಅವನು. ಒಣಗಿರೆ ತಿಪ್ಪೆ ಗೊಬ್ಬರ ಹಾಕಿದ ಹಾಕ. ಗೊಬ್ಬರ ಆಗೋದು ಬಪ್ಪ ಆಯ್ತು. ಓಲೆ ನೀನು ಹೋಗಿದ್ಯಾ? ತಿಪ್ಪೆಯಲ್ಲಿ ಗಾಡಿ ಕುಡ್ಕೊಂಡ್ಬಿಟ್ಟು ಕರ್ಕೊಂಡು ಬರ್ತಡೇ ಮಾಡ್ಬೇಕು ಅನ್ನೊಂದಿಂದ ಅಂದ್ರಪ್ಪ. ಹೆಸರು ಒಂಚೂರು ಬ್ರೋ, ಆಮೇಲೆ ತೆಗಿವಿ ಎಷ್ಟೇಪ್ಪ. ಅದೇನು ಬಂದವರೆಲ್ಲ ವಿಡಿಯೋ ಮಾಡೋದು ಏನು ಮಾಡಿಯೋ ಕಾಣೆ ನೀನು ಬ್ರೋ. ರಮೇಶ್ ಕಣ ಈಗ ಮಾಡೋ ನೋಡು, ಟೂರ್ಗೆ ಹೋಗೋದೆ ಯಾವಾಗ ಅಂತ. ಪಾಲಿಗೆ ಫೋನ್ ಹಾಕು. ಒಳ್ಳೆ ನೋಡಪ್ಪ, ರೋಡ್ಗೆಲ್ಲ ಪೂರ್ತಿ ಹಣ್ಣಾಗ್ತದೆ ಅಂದರೆ
ಸೇವ್ ಯಾವುದು ನಿನ್ಗೆ ಕೆಲ ಕೆತ್ತರಿ ಇನ್ನು ಇದೀಗ ಚಾವು ಚಾವು ಕಚ್ಕತ್ತ ನನಗೆ ಏನ್ ಇವರ ಆಯ್ತಾ ಈ ಮಾಡಿ ದುಡಿತಾನೆ ಅವನಾಗರು ಫ್ಯೂಚರ್ ಇವಾಗ ಎಮ್ಮೆಗೆ ಇನ್ವೆಸ್ಟ್ ಮಾಡ್ತಲ್ಲ ಇಲ್ಲ ಅಯ್ಯೋ ನಿಮ್ದೆ ಕಣ ನೀವು ಮಾಡಕೈತಿರೋದು ನಮ್ದಲ್ವಾ ಇನ್ನು ಮಾತುಕತೆ ಐತಲ್ಲ ಒಂದೂವರೆಗ 1 ವರ್ಷ ಕೊಡೋದು ಎಲ್ಲ ಅವ್ರಿಗೆ ಮಳೆಯಲ್ಲಿ ಇಲ್ಲಿಗೆ ಶಕ್ತಿ ಬಂಧನ ಅಂತ ಕುಮಾರ ಪೂಜೆ ಇರ್ತದೆ ಆ ಕುಮಾರ ಇದರಲ್ಲಿ ಕುಮಾರ ಕುಡಿತಾನೆ ಪಾಪ ಅದೇನು ಮೆಸೆ ಮಾಡೋಬೇಡ ಅವನು ನೀನು ಬರೀ ಉಲ್ಲೇಸಿ ಅಂದ್ರೆ ಸಾಕಲ್ಲ ಎಲ್ಲಿ ಕಡ ಸಾಕಲ್ಲ ಏಯ್ ಸಾಕಲ್ಲ ಏಯ್ ಅರ್ಧ ನೀನೇ ಕುಡಿಯಕ ಅವರಲ್ಲಿ ಫೋನ್ ಮಾಡ್ದಾಗ ಟೀ ಕುಡಿತಾವ್ ನಿಂದಲ್ಲ ಅಲ್ಲ ಅಲ್ಲೇ ಇವಾಗ ಅದೇ ಇವಾಗ ಕುಡಿಯಕ್ಕಾಗಲ್ಲ ಅದನ್ನ ನೆಟ್ಟಗೆ ಮಾತಾಡಿಕಿರ ಒಳ್ಳೆ ಮನ್ಸಿದೆ ಓಡಾಗಿ ಬೆಂದಿದೆ ಅಂತ ಅಲೆ ಇದು ಹೆಂಗ ಹಾಕದೆ ಹುಲ ಆ ಕಡೆ ಹೊಲಕ್ಕೆ ಇಲ್ಲ ಆ ಕಡೆಗೆ ಏನು ಸಿಸ ಜೀವನ ಟಿಡಿಯ ತಗೋತಾರೆ ಅವನ ಜೀವನ ಇದು ಬಂದೆ ಗುರು ಪಂಚವಿಂದ ಸುಮ್ಮನೆ ತೆಗಿತ್ಲೇ ಇದೆಯಪ್ಪ ಅದು ಏನು ತೆಗಿತಾ ಇದೆಯಾ ಕಣೆ ಏನು ಪಂಚಮ ಕಣ ಏನು ಕೇಳೋದ ಸಿಯಾಸಿ ಅಲ್ಲೇ ಅಲ್ಲೇ ಗಂಟೆ ಹಾಕ್ಯಮ್ಮ ಅವನು ಇನ್ನೊಬ್ಬ ಮಂಕಿ ಉಲ್ಲ ಒಣಗ್ತಾ ನೀರು ಅಡಿತಿತ್ತು ಹೊರಿತು ಅಂತದ ಆತಿ ಇಲ್ಲಿ ಗಾಡಿ ಕೆಲಸ ಕೆಲಸ ಗಂಟೆ ನೀನು ಇರೋದಕ್ಕೆ ಅಲ್ಲಿಂದನೇ ಸಿಗೋದು ಅವ್ನು ಇರೋದಕ್ಕೆ ನೀನಿರೋ ಇಷ್ಟೇ ಗಂಟೆ ಗಡ್ಡೆ ಕುಯ್ವಾಗ್ಲೂ ಹಸಿರಿಯ ಮಗ ಅಮ್ಮ ನಮ್ದು ಅವತ್ತು ಕೂತು ನೀವು ಅವತ್ತೇ ಮಿಷಿನು ಕೊಟ್ಬಿಟ್ಟು ಏನಿಲ್ಲ ಅವತ್ತು ನಿನ್ ತೆಲ್ಲಿಗೆ ಆರ ಹಾಕ್ಬಿಟ್ಟು ಅಣಿಕೊಡೋದು ಸ್ವಲ್ಪ ಗಂಟೆ ಹಾಕ್ಲಾ ಆ ಗಡ್ಡೆ ಕಟ್ಟು ಮೇಲೆ ಬೀಳ್ತದೆ ಈ ಕಡೆ ಇದೆ ನೋಡಿ ಇಲ್ಲಿ ಮೇಲೆ ಬಿದ್ದಿತ್ತಲ್ಲ ಯಾವ ಕಡೆ ಹೊರಿಸಿತ್ತು ನೀರು ಮಿಷಿನು ಕೊಡೋನು ಅಯ್ಯೋ ಇಷ್ಟು ಕಸಿ ಎಲ್ಲ ಹಾಕಿದ ಹೆಂಗೋ ಪಾಪ ಕೊಟ್ಟ ಮಗ ಗುಡ್ ನಂಗ್ದಿಲ್ಲ ಹಗ್ಗ ತಂದಿಯಾ ರವಿ ಗುಡ್ ನಂಗ್ದಿಲ್ಲ ಒಂದು ಹಗ್ಗ ಹೇಳ್ರಿ ಹಗ್ಗ ತಗೊಬರೋ ಕಪ್ಪ ಅವನ್ನ ಗರಿನೇ ಗಂಟೆ ಹಾಕ್ಬಿಡಿ ಅಮ್ಮ ಅಮ್ಮ ಗರಿನೇ ಹಗ್ಗ ಹಾಕಬೇಕತ್ತನಿಯಾ ಒಣಗಿರೋರು ಕಟ್ಬೋದು ವರೆ ಅನ್ಕೊಬಿಟ್ಟಿದೆ ಕಲಪಲ್ಲಿ ಒಣಗಿರೋರಲ್ಲೂ ಕಟ್ಬೋದು ಅನ್ಕೊಂಡಿದೆ ಆ ರೈತರಿಗೂ ನೀವೆಲ್ಲ ರೈತರ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಐತಿ ಇವರು ನೀವು ರೈತರ ಮಕ್ಕಳಾ ರೈತರ ಮಕ್ಕಳು ಇವರು ಏನು ಲೆಕ್ಕ ಆಗ್ತಾ ಇದೆ ಗಟ್ಟಿಯಾಗಿರ್ಬೇಕು ಅವರು ಕಟ್ಟಾಯ್ತು ಅಲ್ಲಿ ಹೆಂಗೆ ಕಟ್ತೀನಿ ನೋಡ್ತೀನಿ
ಮುಚ್ಚ ನಂಗೆ ಗೊತ್ತಿಲ್ಲ. ವಿಚಾರದಂಗೆ ಕಟ್ಲಲ್ಲ. ನೋಡಿ ಖಾಲಿ ಕಡ್ಕೊಂಬದ ನೋಡ್ರಿ ಈಗ ಓ ಎಸಿಬೇಕು. ಈಗ ಕಲ್ತ ಪಾಲಿ ಹುಲ್ ತಗೊಬಂದ್ವಿ ತುಂಬಿ. ಫ್ರೆಂಡ್ಸ್ ಒಂದಿಬ್ರು ಬಂದರು, ಇವತ್ತು ತೋಟಕ್ಕೆ ಹಾಕ್ಸಕ್ಕೆ ತಗೊಬಂದ್ವಿ. ಅಟ್ನೆ ಕಟ್ಟಬೇಕಿತ್ತು, ಅಟ್ನೆ ಕಟ್ಟಕ್ಕೆ ಆಗಲಿಲ್ಲ. ಅಟ್ನೆ ಏನು ಮಾಡೋದಿಲ್ವಾ ಪುನೇ? ಯಾರು ಮಾಡೋರು? ಲೋ ಇದು ಒಣಗಾಕ್ಬೇಕಲ್ಲ, ಹುಲ್ಲ ಇಲ್ಲ ಕರ್ಗೋಯ್ತದೆ. ಸ್ಟಡಿ ಬರೋಕೆ ಈ ಕಡೆ ಹೋಗಿ ಆ ಕಡೆಗೆ ಹೋಗಿ ಕೇಳು. ಸಾಕು ಅನ್ಲ ಹಿಂದೂ ಕೊಂಡೋಯ್ತದೆ. ಬುಡ ಅದೇನು ಎತ್ಕೊಂಡ್ರೆ ಆಯ್ತು ಆಮೇಲೆ. ಏನ್ ಮಾಡ್ಬೇಕಲ್ಲ ಅದು ಆಕ್ಚುಲಿ ಇನ್ನೊಂದ್ಸು ಮುಂದಕ್ಕೆ ನೀನು ಗೋಳಿ ಮೊದಲೇ ಸರಿಯಾಗಿ ಕೊಡ್ತಿದ್ರಿ ನೀವು ಅಲ್ಲಿ ಇಲ್ಲಿ ಒಯ್ನ ಕೊಡಬೇಕ್ರೆ ಅವನೊಂದು ಬೇರೆ ಸಿಕ್ಕಿದೆ ಕರೆಕ್ಟಾಗಿ ಇಟ್ಕೊಂಡು ಮಧ್ಯದಲ್ಲಿ ಮಂಗುಡದೆ ದೋಸೆ ಕಮ್ಮಿನೇ ಕೊಡು, ನೀಟಾಗಿ ಕೊಡು. ಅಲ್ಲಿ ಅವ್ನು ಬುಗ್ರಿ ಮಾಡ್ಕೊಡ್ತಾನೆ ಕೊಡು ಹಂಗೆ ಏನಂತ. ಅವ್ರು ನೋಡಿ ಬಂದ್ಬಿಟ್ಟಿತ್ತು ಎದುರಿಸ್ಬೇಡ ಸುಮ್ಮನೆ ತುಂಬ ಹಿಂಗೆ ಕಣೋ ಆಗಂಡು ಸುಮ್ಮನೆ ಇಡಿಕಿರ ಮೊದಲೇ ಹೇಳ್ಬಿಡೋದು.
ಅದೇ ಟೈಮಲ್ಲಿ ಮಾಡಿದ್ದೇವಲ್ಲ ಇಡೀ ಇದನ್ನ ಹಾಕಬ್ರು ಅಷ್ಟೇ ಎಸ್ತೀಯ ಜಮ್ಮಂದಲ್ಲಿ ನೋಡ್ರೆ ಪಾಲಕಣ್ಣ ರೋಡಿ ಜಮ್ಮು ಈ ಬಡ್ಡೆ ಎದಕ್ಕಂತ ಹೇಳ್ತಾರೆ. ಯಾರು ಶಿಶಾ ಪಾಲಕಣ್ಣ ರೋಡಿ ಜಮ್ಮು ಇದ್ದು ಪಾಲಕಣ್ಣ ತಮ್ಮನೇ ಇವರು ಪಾಲಕಣ್ಣ ಬಿಟ್ಟಿರೋದು ಇದಕ್ಕೆ ಸಾಯ್ತಾರೆ. ಈ ಬಡಿ ಕನಸಲ್ಲಿ ಹೇಳ್ಬೇಕು ಹೇಳ್ಕೊಳ್ಳ ಇದು ಮಾಡೇನೆ ಬೇಯಿಸ್ತಕ್ಕಂಥ ಅಂತ ಹೊಡೆದಾದ್ಮೇಲೆ ಹಿರಿ ಬುದ್ಧಿ ಅಂದ್ರೆ ಅದು ಅಂಟ್ಕೊಂಡಾಗ ಕುಡಿಯೋಲಿ